ರಾಜ್ಯದಲ್ಲಿ ಈ BPL ಕಾರ್ಡ್ ಹೊಂದಿರುವಂತಹ ಬಡ ಜನರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ರಾತ್ರೋರಾತ್ರಿ BPL ಕಾರ್ಡ್ ಇದ್ದಿದ್ದು APL ಕಾರ್ಡ್ ಆಗಿ ಬದಲಾಗ್ತಾ ಇದೆ. ನಿನ್ನೆವರೆಗೂ BPL, ಇವತ್ತು APL. ಜನರಿಗೆ ಶಾಕೋ ಶಾಕ್. BPL ಕಾರ್ಡ್ದಾರರಿಗೆ ಸರ್ಕಾರ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ನಿನ್ನೆವರೆಗೂ BPL ಇದ್ದಿದ್ದು ಇವತ್ತು APL. ಸಾವಿರಾರು ಕಾರ್ಡ್ಗಳು, ಒಂದಲ್ಲ ಎರಡಲ್ಲ, BPLನಿಂದ APLಗೆ ಶಿಫ್ಟ್ ಆಗಿದೆ. ಅದು ಬೆಂಗಳೂರಿನಲ್ಲೇ ಸಾವಿರಾರು ಕಾರ್ಡು. ಒಂದೆರಡು ತಿಂಗಳಿಂದ ರೇಷನ್ ಸಿಗ್ತಿಲ್ಲ ಅಂತ ಕೂಡ ಜನ ಆಕ್ರೋಶಗೊಂಡಿದ್ದಾರೆ. ನೀವು ತೆರಿಗೆ ಪಾವತಿಯನ್ನು ಮಾಡ್ತಾ ಇದ್ದೀರಾ, ಟ್ಯಾಕ್ಸ್ ಪೇಯರ್ಸ್ ನೀವು ಅಂತ ಕಾರಣ ಕೊಟ್ಟು ಪಾಪ ಬಡ ಜನರ BPL ಕಾರ್ಡನ್ನು APLಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅರ್ಹರಿಗೆ ಕೊಡ್ತೀವಿ, ಅನರ್ಹರಿಗೆ ಕೊಡಲ್ಲ ಅಂತ. ಮತ್ತೊಂದು ಕಡೆ ಇಲಾಖೆ ಹೇಳುತ್ತೆ, ಆಹಾರ ಇಲಾಖೆಯವರು ಕಾರ್ಡನ್ನು ಸಸ್ಪೆನ್ಷನಲ್ಲಿ ಇಟ್ಟಿದ್ದೀವಿ ಅಂತ. ಇನ್ನೊಂದು ಕಡೆ ಮುನಿಯಪ್ಪನವ್ರು ಹೇಳ್ತಾರೆ, ಮಂತ್ರಿಗಳು ಕಾರ್ಡ್ ಯಾವುದೂ ರದ್ದಾಗಿಲ್ಲ ಅಂತ. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಇದ್ದಾರೆ. ಆದರೆ ಕಾರ್ಡ್ ಹಿಡ್ಕೊಂಡು ನ್ಯಾಯಬೆಲೆ ಅಂಗಡಿಗೆ ಹೋದವ್ರಿಗಂತೂ ಶಾಕ್. ನೀವು ತೆರಿಗೆ ಕಟ್ತಾ ಇದ್ದೀರಾ, ಹಾಗಾಗಿ ನಿಮ್ಮದು BPL ಕಾರ್ಡು APL ಆಗಿದೆ, ನಿಮಗೆ ರೇಷನ್ ಸಿಗಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಪಬ್ಲಿಕ್ TV ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ, ಬೆಂಗಳೂರಿನ ಒಳಗೆ ಮತ್ತು ಹೊರಗೆ. ನೋಡಿ, ಕೆಲವೊಂದು ಕೇಸ್ ಫೈಲ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಉದಾಹರಣೆಗೆ ನೆಲಮಂಗಲದಲ್ಲಿ ಒಂದು ವೃದ್ಧ ಕುಟುಂಬ, ಗಂಡ ಹೆಂಡತಿ ಇರ್ತಕ್ಕಂಥವ್ರು, ಪಾಪ ಅವ್ರ ಬಳಿ ಏನೇನೂ ಇಲ್ಲ, BPL ಕಾರ್ಡೇ ಆಧಾರ, ಅದನ್ನು ಈಗ APL ಮಾಡಿದ್ದಾರೆ. ಬೀದಿಗೆ ಬಂದಿದೆ ಬಡ ಕುಟುಂಬ, ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕಿದ್ದಾರೆ. 70 ವರ್ಷದ ವಯೋವೃದ್ಧ ಕುಟುಂಬದ ಕಣ್ಣೀರಿನ ಕಥೆ ಇದು. 2 ತಿಂಗಳಿಂದ ರೇಷನ್ ಸಿಕ್ಕಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇದು ನೆಲಮಂಗಲ ತಾಲೂಕು ಮಲ್ಲರ ಬಾಣವಾಡಿ ಗ್ರಾಮದ ವಯೋವೃದ್ಧ ಕುಟುಂಬದ ಒಂದು ಕಥೆ. ಅವ್ರು ಎಷ್ಟು ಅಂತಂದರೆ, ಅವರು ರೇಷನ್ಗಿಂತ ಹೆಚ್ಚಾಗಿ ಕಾರ್ಡನ್ನು ನಂಬ್ಕೊಂಡಿದ್ದು ಮೆಡಿಕಲ್ ಟ್ರೀಟ್ಮೆಂಟ್ಗೆ. BPL ಕಾರ್ಡ್ ಇದ್ದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಇಟ್ಕೊಂಡಿದ್ದಾರೆ. ಕೆಲವರಂತೂ ಹೆಂಗೆ ಮಾತಾಡ್ತಾರೆ ಅಂತಂದರೆ, ನಮಗೆ ರೇಷನ್ನೇ ಬೇಡ, ನಮಗೆ ಕಾರ್ಡ್ ಉಳಿಸ್ಕೊಟ್ಬಿಡಿ ಸಾಕು, ನಾವು ಹೆಂಗೋ ಟ್ರೀಟ್ಮೆಂಟ್ ತೊಗೊಂಡಿರ್ತೀವಿ. ಯಾಕೆಂದರೆ ರೇಷನ್ ಅಂದರೆ 170 ರೂಪಾಯಿ ಕೊಡ್ತಾರೆ, ಟ್ರೀಟ್ಮೆಂಟ್ ಅಂದರೆ 5 ಲಕ್ಷ ತನಕ ಟ್ರೀಟ್ಮೆಂಟ್ ಫ್ರೀ ಇದೆ ಅವರಿಗೆ. ಹಾಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ಈ ನೆಲಮಂಗಲ ತಾಲೂಕಿನ ಮಲ್ಲರ ಬಾಣವಾಡಿ ಗ್ರಾಮದ ವಯೋವೃದ್ಧರು ತಮ್ಮ ಅಳಲನ್ನು ಪಬ್ಲಿಕ್ TV ಜೊತೆ ಹೇಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಪಡಿತರ ಅಕ್ಕಿಗಳಿರೋ ರೇಷನ್ ಕಾರ್ಡ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಸಾಕಷ್ಟು ರೀತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಈಗ ನಾನು ನೆಲಮಂಗಲ ತಾಲೂಕಿನ ಮಲ್ಲರಬಾನವಾಡಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲೊಂದು ಪುಟ್ಟ ಒಂದು ಕುಟುಂಬ ಇದೆ, ನೋಡ್ತಾ ಇರ್ಬೋದು. ಆ ಮನೆ ಕೂಡ ಚಿಕ್ಕದಾಗಿರುವಂತದ್ದು, ಬಡ ಕುಟುಂಬ. ಈ ಬಡ ಕುಟುಂಬಕ್ಕೆ ಈಗಾಗಲೇ ಒಂದು ಬರೆ ಬಿದ್ದಿರುವಂತದ್ದು. ಏನಂತ ಹೇಳಿದ್ರೆ, ಪ್ರತಿ ತಿಂಗಳು ಬರ್ತಾ ಇದ್ದಂತ ರೇಷನ್ ಈಗ ಕಳೆದ 2 ತಿಂಗಳಿಂದ ಬರ್ತಾ ಇಲ್ಲ ಈ ಕುಟುಂಬಕ್ಕೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಆ ಕುಟುಂಬ ಸಾಕಷ್ಟು ಒಂದು ನರಳಾಡ್ತಿರುವಂತದ್ದು. ಈಗಾಗಲೇ ಇಬ್ಬರಿಗೂ ಸಹ ಒಂದು ವಯಸ್ಸಾಗಿದೆ, ಸುಮಾರು 70 ವರ್ಷದ ವೃದ್ಧರು ಅವರು. ಏನಂತ ಹೇಳಿದ್ರೆ, ಸಾಕಷ್ಟು ವರ್ಷಗಳಿಂದ ಈ ರೇಷನ್ ಅನ್ನ ಅವಲಂಬಿತವಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಆದ್ರೆ ಇವತ್ತು ಕಳೆದ 2 ತಿಂಗಳಿಂದ ಅಧಿಕಾರಿಗಳು ನೀಡಿರುವಂತಹ ಶಾಕ್ ನಿಂದಾಗಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನ ಎದುರಿಸ್ತಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಏನಂತ ಹೇಳಿದ್ರೆ, ಈ ಕುಟುಂಬಕ್ಕೆ ಅಕ್ಕಿ ಆಧಾರ ಆಗಿತ್ತು, ಸರ್ಕಾರದಿಂದ ಸುಮಾರು ಎಲ್ಲ ರೀತಿಯ ಪಡಿತರವನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಕುಟುಂಬಕ್ಕೆ ಪಡಿತರನೂ ಸಿಗ್ತಾ ಇಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ಬರ್ತಾ ಇಲ್ಲ ಅಂತೇಳಿ ಅವರು ತಮ್ಮ ಅಳಲನ್ನ ಪಬ್ಲಿಕ್ TV ಮುಂದೆ ಒಂದು ತೋಡ್ಕೊಂತ ಇದ್ದಾರೆ. ಕೂಡಲೇ ಅಧಿಕಾರಿಗಳು ಕಡು ಬಡವರಿರುವಂತಹ ಮತ್ತೆ ಯಾರು ಅವನಿಂದ ಸೂಕ್ತವಾಗಿರ್ತಾರೆ ಆ ಕುಟುಂಬಕ್ಕೆ ಒಂದು ಪಡಿತರ ಅಕ್ಕಿಯನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತೇಳಿ ಈ ಬಡ ಕುಟುಂಬ ಪಬ್ಲಿಕ್ TV ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಪ್ರಕಾಶ್, ಪಬ್ಲಿಕ್ TV, ನೆಲಮಂಗಲ. ಸಿದ್ದರಾಮಯ್ಯ ಸಸ್ಕೊಂಡ್ರು, ಎಲ್ಲ ಸೌಲಭ್ಯ ಕೊಡ್ತೀವಿ ಅಂತ ಮಾಡ್ತಾರೆ ಸರ್. ರೇಷನ್ನು ಕೊಟ್ಟಿಲ್ಲ, ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ ಅಂತ ಅಂತಾರೆ ಸರ್. ನಿಮ್ಗೆ ಏಜು 75. ಮೊದ್ಲಿಂದ ತಾಂತಾ ಇದ್ರಾ ಏನು? ರೇಷನ್ ತಾಂತಿದ್ರಿ? 2 ತಿಂಗಳಿಂದ ಕೊಡ್ತಾ ಇಲ್ಲ. ಈ ಜೀವನ ಹೆಂಗೆ ನಿಮ್ಗೆ? ಇದೇ ಜೀವನ ಹಂಗೆ ಅಂದ್ರೆ ಏನ್ ಮಾಡ್ತೀವಿ? ಒಳ್ಳೆ ಪೆನ್ಷನ್ ಬರ್ತದೆ, ಎಲ್ಲ ಹೋಗಕ್ಕಾಗಲ್ಲ, ಕೂಲಿ ಕೆಲ್ಸಕ್ಕೂ ಆಗಲ್ಲ. ಏನಾಗ್ಬೇಕು ಅಂತ ಕೇಳ್ಕೊಂತೀರಿ? ಅದಕ್ಕೆ ನಮಗೆ ಬೇಕು, ಕಾರ್ಡ್ ಕೊಡ್ಸ್ಕೊಡಿ. ಸತಿ ರೇಷನ್ ತರಕ್ ಹೋದ್ವ ಸರ್ ಡಿಪೋಗೆ. ಅವರು ಫುಡ್ ಆಫೀಸ್ಗೆ ಹೋಗ್ರಿ ಅಂದ್ರು. ಫುಡ್ ಆಫೀಸ್ಗೆ ಹೋಗಿದ್ಕೆ IT ಐತೆ ನಿಮ್ದು, ಕೋರಮಂಗ್ಲಕ್ಕೆ ಹೋಗ್ರಿ ಅಂದ್ರು. ಕೋರಮಂಗ್ಲಕ್ಕೆ ಹೋಗಿದ್ಕೆ IT ಇಲ್ಲ ಅಂತ ಇದ್ ಕೊಟ್ಟವ್ರೆ. ತಿರ್ಗಾ ತಗೊಂಬಂದ್ ತೋರ್ಸಿರಿ, ಇಲ್ಲ ಇನ್ನೊಂದ್ಸತಿ ತಗೊಂಬನ್ನಿ ಅಂತಾರೆ ಸರ್. ನಮ್ಗೆಲ್ಲ ಏನ್ ಸೌಲಭ್ಯನೂ ಇಲ್ಲ, ಗೃಹಲಕ್ಷ್ಮಿ ಬರ್ತಾ ಇಲ್ಲ, ರೇಷನ್ ಅಕ್ಕಿ ಬರ್ತಾ ಇಲ್ಲ, ಅಕ್ಕಿ ಕಾಸು
ಇವಾಗ ರೇಷನ್ನು ಕೊಡ್ತಾ ಇಲ್ಲ. ನಮ್ಗೆ ನ್ಯಾಯ ದೊರಕಿಸ್ಕೊಡಿ, ನಮಗೆ ರೇಷನ್ ಕಾರ್ಡು ಇದ್ ಮಾಡಿಸ್ಕೊಡಿ. ಅಲ್ಲ ನೀವೇನೋ ಟ್ಯಾಕ್ಸ್ ಗೀಕ್ಸ್ ಏನೋ ಕಟ್ತೀರಾ? ಇಲ್ಲ ಸರ್, ನಮ್ದು ಯಾವ್ದು ಟ್ಯಾಕ್ಸ್ ಇಲ್ಲ. ಪಾನ್ ಕಾರ್ಡು ಎಲ್ಲಾ ತಗೊಂಡೋಗಿ ಪರೀಕ್ಷೆ ಮಾಡಿಸಿದೀವಿ ಸರ್. ಜೀವನ ಮಾಡೋದೇ ಕಷ್ಟ, ಟ್ಯಾಕ್ಸ್ ಎಲ್ಲಿ ಕಟ್ಟನ್ ಸರ್? ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಎಲ್ಲ ಬರ್ಸ್ಕೊಂಡ್ ಬಂದಿದೀವಿ ನೋಡಿ ಸರ್. ಅದು ಟ್ಯಾಕ್ಸ್ ಇಲ್ಲ ಅಂತ ಇಲ್ಲ ಅಂತ ಕೊಟ್ಟವ್ರಿ. ಹಂಗಾದ್ರೂ ಫುಡ್ ಆಫೀಸಲ್ಲಿ ಈ ತರ ಹೇಳ್ತಾವ್ರಿ. ಈಗ ಸರ್ಕಾರ ಕೆಲವರು ಎಲ್ಲ ಇದ್ ಮಾಡ್ತಾವ್ರೆ, ಶ್ರೀಮಂತರು ಎಲ್ಲ ಕಡಿತ ಮಾಡ್ಬೇಕು ಅಂತ ಮಾಡ್ತಾ ಇರೋದು ಅಂತ ಹೇಳ್ತಾವ್ರೆ. ಅದು ಪರಿಶೀಲನೆ ಮಾಡ್ಲಿ ಬಿಡಿ ಸರ್. ನಾವು ಅಧಿಕಾರಿಗಳಿಗೆ ಏನಾದ್ರು ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ತೀವಿ. ಬಡವ್ರಿಗೆ ಈ ತರ ಮಾಡ್ಬೇಡ್ರಿ. ಸಾಹುಕಾರಗಳಿಗೆಲ್ಲ ಅಂತ ಚೆನ್ನಾಗಿ ಅಕ್ಕಿ ಕೊಡ್ತಾವ್ರಿ, ಕಾರಲ್ಲಿ ಬಂದು ಎಲ್ಲ ರೇಷನ್ ತಗೊಂಡೋಗ್ತಾವ್ರಿ. ನಮ್ಮಂತ ಬಡವ್ರಿಗೆ ಅನ್ಯಾಯ ಮಾಡ್ತಾವ್ರಿ. ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಅನ್ನೋದು ಪರಿಶೀಲನೆ ಮಾಡಿ ಇದು ಕೊಡ್ಲಿ. ನೋಡಿ, ಈ ಕುಟುಂಬವನ್ನು ಮುಖ್ಯಮಂತ್ರಿಗಳು ಅನರ್ಹ ಕುಟುಂಬ ಅಂತ ತೀರ್ಮಾನ ಮಾಡೋದಾದರೆ, ಹಾಗಾದರೆ BPL ಕಾರ್ಡನ್ನು ಯಾರು ಕೊಡಬೇಕು, ಯಾರು ಅರ್ಹರು? ಅವ್ರು ಹೇಳ್ತಾರೆ ನಮ್ಮ ಹತ್ರ ಏನು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು ಅಂತ. ಅಂಥವ್ರು ಕಾರ್ಡನ್ನು BPLನಿಂದ APLಗೆ ಕನ್ವರ್ಟ್ ಮಾಡ್ತಾರೆ ಅಂತಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಬೆಂಗಳೂರಿನ ನೆಲಗದರನಹಳ್ಳಿಯ ನಿವಾಸಿಯಾಗಿರ್ತಕ್ಕಂಥ ಕಲ್ಪನಾ ಅಂತಕ್ಕಂಥವ್ರು, ಇವರು ಸಹ ITR ಫೈಲ್ ಮಾಡಿದ್ದೀರಾ ಅಂತ ಇವರಿಗೆ ರೇಷನ್ ಕಾರ್ಡನ್ನು ಕೊಟ್ಟಿಲ್ಲ. ಕಲ್ಪನಾರಿಗೆ 2 ಮಕ್ಕಳಿದ್ದು ದೊಡ್ಡ ಮಗ 12,000 ಸಂಬಳ ತರ್ತಾರೆ. ಅದನ್ನು ಬಿಟ್ಟು ಬೇರೆ ಆದಾಯ ಏನೂ ಇಲ್ಲ, 12,000. ಇನ್ನು ಕಿರಿಯ ಮಗ ಕಿರಣ್ ಹಿಮೋಫಿಲಿಯಾ ಅಂತಕ್ಕಂಥ ರೋಗದಿಂದ ಬಳಲ್ತಾ ಇದ್ದಾರೆ. ಇವರಿಗೆ ಇಂಜೆಕ್ಷನ್ ಕೊಡಿಸೋದಕ್ಕೆ 1 ಇಂಜೆಕ್ಷನ್ಗೆ 5,500 ರೂಪಾಯಿ ಆಗುತ್ತೆ. BPL ಕಾರ್ಡ್ ಇದ್ದರೆ ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಇಲ್ಲದೇ ಇದ್ದರೆ ಹೆಂಗೆ ಚಿಕಿತ್ಸೆ ಕೊಡಿಸೋದು ಅನ್ನೋ ಚಿಂತೆನಲ್ಲಿದ್ದಾರೆ ಈ ಕಲ್ಪನಾ ಅವರ ಕುಟುಂಬ. ಸರ್ಕಾರ ಏಕಾಏಕಿಯಾಗಿ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿರುವುದು ನಿಜಕ್ಕೂ ಕೂಡ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ನೆಲಗದರಹಳ್ಳಿಯಲ್ಲಿರ್ತಕ್ಕಂಥ ಕಲ್ಪನಾ ಎಂಬುವರ ಕಾರ್ಡ್ ಕೂಡ ರದ್ದಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕಲ್ಪನಾ ಅವರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಅಮ್ಮ, ಈಗ ರೇಷನ್ ಕಾರ್ಡ್ ರದ್ದಾಗಿರೋ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ತಿಂಗಳಿಂದ ರದ್ದಾಗಿದೆ, ಯಾಕೆ ರದ್ದಾಗಿದೆ? 2 ತಿಂಗಳಿಂದ ರದ್ದಾಗೈತಮ್ಮ. ನನಗೆ ರೇಷನ್ ಕಾರ್ಡ್ ಬೇಕು. ನನ್ನ ಮಗನಿಗೆ ಹುಷಾರು ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಅವ್ನಿಗೆ ಇಂಜೆಕ್ಷನ್ ಹಾಕಲ್ಲ. ಹಂಗಾಗಿ ನನಗೆ ರೇಷನ್ ಕಾರ್ಡ್ ಏನಾಗಿದೆ? ಫಸ್ಟು ಹಿಮೋಫಿಲಿಯಾ ಆಗಿದೆ ಅಮ್ಮ. ಹಿಮೋಫಿಲಿಯಾಗೆ 1 ಇಂಜೆಕ್ಷನ್ 5,500 ರೂಪಾಯಿ ಕೊಟ್ಟು ನಾನು ಹಾಕ್ಸ್ಬೇಕು. ಹಂಗಾಗಿ ನನಗೆ ಇದು ಕಾರ್ಡ್ ತೊಗೊಂಡೋದ್ರೆ ಫ್ರೀ ಇಂಜೆಕ್ಷನ್ ಸಿಗುತ್ತೆ KC ಜನರಲಲ್ಲಿ. ಇಲ್ಲ ಅಂದರೆ 5,500 ಕಟ್ಟಿ ನಾನು ಇಂಜೆಕ್ಷನ್ ಹಾಕಿಸ್ಬೇಕು. ನನ್ನ ಕೈಯಲ್ಲಿ ಆಗಲ್ಲ. ಈಗ ಮಗುನ ಸಾಯ್ಸೋಕ್ಕೂ ಆಗುತ್ತಾ? 22 ವರ್ಷದ ಮಗುನ ನಾನು ಸಾಯ್ಸೋಕ್ಕೂ ಆಗಲ್ಲ, ಇಲ್ಲ ಸಾಕೋಕ್ಕೂ ಆಗಲ್ಲ. ನನ್ನ ಕೈಲಿ ಹೋಗಿ ದುಡಿಯೋಕೆ ನನ್ನ ಕೈಲಿ ಸಾಧ್ಯವಿಲ್ಲ. ಈಗ ರೇಷನ್ ಕಾರ್ಡ್ ಇಲ್ಲ ಅಂದರೆ ನನಗೇನು ಜೀವನ ಮಾಡಲಿ? ನಾನು ಹೆಂಗೆ ಜೀವನ ಮಾಡಲಿ? ಓಕೆ, ಇವಾಗ ನಿಮ್ಮದು ಸ್ವಂತ ಮನೆ ಇದೆನಾ, ಇಲ್ಲ ತೆರಿಗೆ ಕಟ್ತಿದ್ದೀರಾ? ಯಾವ ಆಧಾರದ ಮೇಲೆ ಮತ್ತೆ ಇದನ್ನ? ಏನೂ ಇಲ್ಲ ನಮ್ಮದು ಆಧಾರ ಅನ್ನೋದೇ ಏನಿಲ್ಲ. ನನ್ನ ಮಗ 12,000 ಸಂಬಳ ತರೋದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಬೇಕಾದ್ರೆ ಈ ರೋಡಲ್ಲಿ ಯಾರನ್ನ ವಿಚಾರ. ಸ್ವಂತ ಮನೆ ಇದೆನಾ? ಇಲ್ಲಮ್ಮ, ನಮ್ದು ಯಾವುದೂ ಇಲ್ಲ. ತೆರಿಗೆ ತುಂಬ್ತಿದ್ದೀರಾ? ಯಾವುದೂ ಇಲ್ಲ. ಓಕೆ, ಮತ್ತೆ ಈ ಒಂದು ರೇಷನ್ ಕಾರ್ಡ್ ರದ್ದಾದ ಮೇಲೆ ಯಾವ ಆಫೀಸಿಗೆ ಹೋದ್ರಿ? ನಾವು BPM ಇದಕ್ಕೆ ಫುಡ್ ಆಫೀಸ್ಗೆ ಹೋಗಿದ್ದೋ, ಆಮೇಲೆ ಕೋರಮಂಗ್ಲ ಆಫೀಸ್ಗೆ ಹೋಗಿದ್ದೋ. ಎಲ್ಲೋದ್ರೂ ಆಗಲ್ಲ ಅಂದರು. ಅದು ಏನಾಗೈತೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇಲ್ಲಿ ಯಾರೋ ಒಬ್ರು ಮಾಡ್ಕೊಡ್ತೀವಿ ನೋಡೋಣ ತಗೊಂಬನ್ನಿ ಅಂದರು, ಅವರು ಏನೂ ಮಾಡಲಿಲ್ಲ ನನಗೆ. ಓಕೆ, ನೋಡಬಹುದಾಗಿದೆ. ಈಗ ಕಿರಣ್ ಎನ್ನುವಂತಹ ವ್ಯಕ್ತಿಗೆ ಹಿಮೋಫಿಲಿಯಾ ಇದೆ. ಹೀಗಾಗಿ ಅವರ ಕಾಲು ಇರ್ಬೋದು, ಕೈ ಇರ್ಬೋದು, ಎರಡೂ ಕೂಡ ಸಾಕಷ್ಟು ಒಂದು ಅಂದರೆ ಗಾಯಗಳಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಕೂಡ ಕಾಣ್ಬೋದಾಗಿದೆ. ಇವರಿಗೆ 5,500 ರೂಪಾಯಿ ಕೊಟ್ಬಿಟ್ಟು ಇಂಜೆಕ್ಷನನ್ನು ಹಾಕಿಸ್ಬೇಕಾಗುತ್ತೆ. BPL ಕಾರ್ಡ್ ಇದ್ದರೆ ಮಾತ್ರ ಈ ಒಂದು ಅಂದರೆ ಫ್ರೀಯಾಗಿ KC ಜನರಲಲ್ಲಿ ಕೂಡ ಇಂಜೆಕ್ಷನ್ ಕೊಡ್ತಾರೆ. ಜೊತೆಗೆ ಅಕ್ಕಿ ಕೂಡ ಇವರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಮನೆಯಲ್ಲಿ ದುಡಿಯೋರು ಒಬ್ಬರು ರೇಷನ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ನಮಗೆ ಯಾವ ರೀತಿ ಬದುಕೋದು ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ TV, ಬೆಂಗಳೂರು. ಓಕೆ, ಇನ್ನೊಂದು ಕೇಸ್ ಫೈಲ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಇದು ರಾಜಗೋಪಾಲ್ ನಗರದಿಂದ ಬಂದಿರತಕ್ಕಂಥದ್ದು. ರಾಜಗೋಪಾಲ್ ನಗರದ ನಿವಾಸಿ ರೇಣುಕಾ ಅಂತಕ್ಕಂಥವ್ರು ಸುಮಾರು 8 ವರ್ಷದಿಂದ BPL ಕಾರ್ಡನ್ನು ಹೊಂದಿದ್ರು. ಕಳೆದ 2 ತಿಂಗಳ ಹಿಂದೆ ನ್ಯಾಯಬೆಲೆ ಅಂಗಡಿಗೆ ಹೋದಾಗ ITR ಅಂದರೆ ತೆರಿಗೆ ಪಾವತಿಯನ್ನು ಮಾಡ್ತಾ ಇದ್ದಾರೆ ಅಂತ ವೆಬ್ಸೈಟ್ನಲ್ಲಿ ಬಂದಿದೆ. ಹಾಗಾಗಿ ರೇಷನ್ ಸಿಕ್ಕಿಲ್ಲ. ರೇಣುಕಾ ಹೆಸರಿನಲ್ಲಿ ಸ್ವಂತ ಮನೆ ಬಿಟ್ಟರೆ ಯಾವುದೇ ಆದಾಯದ ಮೂಲಗಳು ಇಲ್ಲ. ಆದರೂ ವೆಬ್ಸೈಟ್ನಲ್ಲಿ ತೆರಿಗೆ ಪಾವತಿದಾರರು ಅಂತ ಬಂದಿದೆ. ಹೀಗಾಗಿ BPL ಕಾರ್ಡ್ ಇಲ್ಲದೆ ಶಿವಕುಮಾರ್ ಹೃದಯ ಸಂಬಂಧಿ ಕಾಯಿಲೆ ಇರೋದರಿಂದ ಸರ್ಕಾರಿ ಆಸ್ಪತ್ರೆಗೆ ತೋರಿಸೋದಕ್ಕಾಗ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ APL ಹಾಗೂ BPL ಕಾರ್ಡ್ ಗೊಂದಲ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಕಾರ್ಡ್ಗಳನ್ನು ಹಲವು ಕಾರಣಗಳನ್ನು ನೀಡಿಬಿಟ್ಟು BPLನಿಂದ APLಗೆ ಮತ್ತೊಂದಿಷ್ಟು ಕಾರ್ಡ್ಗಳನ್ನು ರದ್ದತಿಯನ್ನು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ನಾನಿವತ್ತು ಬೆಂಗಳೂರಿನ ರಾಜಗೋಪಾಲ್ ನಗರದ ಬಳಿ ಇದ್ದೇನೆ. ಇಲ್ಲೊಂದು ರಿಯಾಲಿಟಿ ಚೆಕ್ಕನ್ನು ಕೂಡ ನಡೆಸ್ತಾ ಇದ್ದೇನೆ. ರಾಜಗೋಪಾಲ್ ನಗರದ ನಿವಾಸಿ ಒಬ್ಬರು ನನ್ನ ಜೊತೆ ಇದ್ದಾರೆ. ಇವರು ಸುಮಾರು 8 ವರ್ಷದಿಂದ ಒಂದು ರೇಷನನ್ನು ಪಡಿತಾ ಇದ್ರು. ಆದರೆ ಕಳೆದ 2 ತಿಂಗಳಿಂದ ರೇಷನ್ ಇವರಿಗೆ ದೊರಕ್ತಾ ಇಲ್ಲ. ಅವ್ರನ್ನೇ ಮಾತನಾಡಿಸ್ತಾ
ಹೋಗ್ತೇನೆ. ಅಮ್ಮ, ಎಷ್ಟು ವರ್ಷದಿಂದ ನೀವು ರೇಷನ್ ಪಡಿತಾ ಇದ್ರಿ? ಇವಾಗ ಏನು ಹೇಳ್ತಾ ಇದ್ದಾರೆ? ಏನು ಸ್ಟೇಟಸ್ ಬಂದಿದೆ? 2 ತಿಂಗಳಿಂದ ರೇಷನ್ ಬರ್ತಾ ಇಲ್ಲ ಮೇಡಮ್. ಅಲ್ಲಿ ಕೇಳಿ 8 ವರ್ಷದಿಂದ ತಗೊತಾ ಇದ್ದೋ. 2 ತಿಂಗಳಿಂದ ರೇಷನ್ನು ಕೊಡ್ತಾ ಇಲ್ಲ. ಕೇಳಿದ್ಕೆ ಟ್ಯಾಕ್ಸ್ ಪೇಯರ್ ಅಂತ ಬಂತು, ಸೊಸೈಟಿಲಿ ಕೇಳಿದ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಮ್ಮ, ಆಗಲ್ಲ ಅಂತ ಹೇಳಿದ್ರು. ನಾವು ಮನೆಗೆ ಬಂದು. ಓಕೆ, ಏನು ಹೇಳ್ತೀರಾ ಸರ್? ನಾವು ಅದೇ ಮೇಡಮ್, ನಾವು 8 ವರ್ಷದಿಂದ ರೇಷನ್ ತೊಗೊತಾ ಇದ್ದೀವಿ. ಈಗ 2 ತಿಂಗಳಿಂದ ಮಾತ್ರ ಈ ಥರ ಮಾಡ್ತಾಯಿದ್ದಾರೆ. ಕೇಳಿದ್ರೆ ಯಾಕೆ ಇದಕ್ಕಿದಂಗೆ ಸ್ಟಾಪ್ ಆಗಿದೆ ಅಂತ ಕೇಳಿದ್ವಿ. ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆಯಪ್ಪ, ನಾವೇನು ಮಾಡೋಕ್ಕೆ ಬರೋಲ್ಲ. ಸರಿ, ನಾನು ಇಲ್ಲಿಂದ ಡಿಪೋದಿಂದ ಕೇಳ್ಕೊಂಡಾದ್ಮೇಲೆ ಕಂದಾಯ ಭವನ ಹತ್ರ ಹೋದೆ, ಅಲ್ಲೂ ವಿಚಾರಿಸಿದೆ. ಅವರು ಕೂಡ ಅದೇ ಥರ ಹೇಳಿದ್ರು, ಟ್ಯಾಕ್ಸ್ ಪೇಯರು ಅಂತೇಳಿ ತೋರಿಸ್ತಾ ಇದೆಯಪ್ಪ, ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಹಂಗಾಗಿ ಕೊಡೋದಕ್ಕಾಗಲ್ಲ ಅಂದರು. ನಾವು ನೋಡಿದ್ರೆ ಯಾವುದು ಟ್ಯಾಕ್ಸ್ ಕಟ್ತಾ ಇಲ್ಲ ಮೇಡಮ್. ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದ್ಕೊಂಡು ಒಂದು ರಿಪೋರ್ಟು ಕೊಟ್ಬಿಟ್ಟು ಬಂದಿದ್ದೀವಿ. ಮನೆ ಸ್ವಂತ ನಿಮ್ಮದೇ? ಮನೆ ಆಫ್ ಸೈಟಲ್ಲಿ ಇದೆ ಮೇಡಮ್. ಇದು ನಾವು ಇರೋದಕ್ಕೆ ಮಾತ್ರ ಈ ಸ್ವಂತ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನೂ ಇಲ್ಲ ಮೇಡಮ್. ಓಕೆ, ಅಂದರೆ ಈಗ BPL ಕಾರ್ಡ್ ಎಷ್ಟು ಹೆಲ್ಪ್ಫುಲ್ ಆಗ್ತಿತ್ತು ಸರ್? ಈಗ ಇಲ್ಲದೆ ಇರೋದಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ನೋಡಿ, ನಾವೆಲ್ಲನೂ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರೂ ನಮ್ಗೆ ಆಗಲ್ಲ. ನಮಗೆ ಚೆಸ್ಟ್ ಪೇನು ಅವಾಗ ನಮ್ಗೆ ಕಾಣ್ತಾ ಇರುತ್ತೆ. ನಾವು ಹಾಸ್ಪಿಟ್ಲಿಗೆ ಹೋಗಿ ಏನೋ ಒಂದು ಸ್ವಲ್ಪ ದಾರಿ ಆಗ್ತಾಯಿತ್ತು, ಈಗ ಅದನ್ನು ಕಳ್ಕೊಂಡ್ವಿ. ಈಗ ರೇಷನ್ ಬರ್ತಾಯಿತ್ತು. ಈಗ ನಾನು ಒಬ್ಬನೇ ಕೆಲಸ ಮಾಡಬೇಕು. ನಮ್ಮ ಮನೇಲಿ ಇನ್ನೂ ಚಿಕ್ಕ ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ ಮಿಸ್ಸಸ್ಸು ಎಲ್ಲೂ ಕೆಲಸಕ್ಕಲ್ಲ, ಅವ್ರಿಗೂ ಎಜುಕೇಟೆಡ್ ಅಲ್ಲ. ಅವರು ಏನು ಕೆಲಸ ಮಾಡೋಕ್ಕಾಗಲ್ಲ, ಅವ್ರಿಗೂ ಆರೋಗ್ಯ ಸಮಸ್ಯೆ ಇದೆ. ಹಂಗಾಗಿ ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಟ್ಯಾಕ್ಸ್ ಕಟ್ಬೋದು, ನೀವೇ ಯೋಚನೆ ಮಾಡಿ. ಓಕೆ, ನಿಮ್ಮ ಹತ್ರ ಪ್ರೂಫ್ ಎಲ್ಲ ಇದೆ ಅಲ್ವಾ? ಇದೆ ಮೇಡಮ್ ನಮ್ಮ ಹತ್ರ. ಅದನ್ನು ಟ್ಯಾಕ್ಸ್ ಕಟ್ತಿಲ್ಲ ಅಂತ ನಾನು ರಿಪೋರ್ಟು ಕೊಟ್ಟಿದ್ದೀನಿ. ಜೆರಾಕ್ಸ್ ತಗೊಂಡು ಅಲ್ಲೇ ಕಂದಾಯ ಭವನ ಹತ್ರನೇ ಕೊಟ್ಟು ಬಂದಿದ್ದೀನಿ ಮೇಡಮ್. ಓಕೆ, ಅವ್ರು ಜೆರಾಕ್ಸ್ ಇಸ್ಕೊಂಡ್ರು ಕಳಿಸಿದ್ರು ಅಷ್ಟೇ, ಮತ್ತೇನು ಅಂತ ಇದಾಗಿಲ್ಲ. ಇವಾಗ ಮಕ್ಕಳು ಅಂದರೆ ಭಾಗ್ಯಲಕ್ಷ್ಮಿ ಬಾಂಡು ಆ ಥರ ಯಾವುದಾದ್ರೂ ಮಾಡಿದರೆ ಆ ಮಕ್ಕಳಿಗೆ ಏನು? ಅದು ಇನ್ನೂ ಏನು ಮಾಡಿಸಿದ್ದೀವಿ ಮೇಡಮ್, ಇನ್ನೂ ಅದೇನು ನಮಗೆ ಬಂದಿಲ್ಲ. ಇನ್ನು ಅವ್ರಿಗೆ ಇನ್ನೂ 18 ವರ್ಷ ಆಗಿಲ್ಲ. ಸೊ ಹಂಗಾಗಿ ಇನ್ನೂ ಬಂದಿಲ್ಲ ನಮ್ಗೆ. ಆಮೇಲೆ ಈಗ ಇದ್ಯಾವುದೋ 2,000 ಕೊಡ್ತಾರೆ ಅಂತಂದರು. ಒಂದೇ ಮಂತ್ ನಮಗೆ ಬಂದಿದ್ದು. 1 ತಿಂಗಳು ಬಂದಮೇಲೆ ಸ್ಟಾಪ್ ಆಗೋಯ್ತು. ಅವಾಗೇ IT ಪೇಯರ್ ಅಂತ ತೋರಿಸ್ತಾ ಇದೆ ಅಂದರು. ಅದಕ್ಕೆ ಯಲಹಂಕದಲ್ಲಿ ಅಲ್ದು ಸಾಕಾಗ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನಾನು. ಹೋಗಲಿ, ಬರೋದೇ ಬೇಡ ಬಿಡಿ, ಅಕ್ಕಿನಾದರೂ ಬಂದರೆ ಅಟ್ಲೀಸ್ಟು ಜೀವನ ಹೆಂಗಾಗುತ್ತೆ, ಅದನ್ನು ಇವಾಗ ಇದು ಮಾಡಿದ್ದಾರೆ ಮೇಡಮ್. ಓಕೆ, ಒಟ್ಟಿನಲ್ಲಿ ಇವರು ಹೇಳೋದೇನಂತಂದರೆ ನಮಗೆ ಸ್ವಂತ ಮನೆ ಇದೆ, ಆದರೆ ITR ನಾವು ಫೈಲ್ ಮಾಡ್ತಾ ಇಲ್ಲ. ಈ ಒಂದು BPL ಕಾರ್ಡ್ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಚೆಸ್ಟ್ ಪೇನ್ ಇದೆ. ಹೀಗಾಗಿ ವೈದ್ಯಕೀಯ ಆಗಿರ್ತಕ್ಕಂಥ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೂಡ ಚಿಕಿತ್ಸೆ ದೊರೀತಾ ಇಲ್ಲ. ಮಕ್ಕಳ ಎಜುಕೇಷನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣ, ಪಬ್ಲಿಕ್ TV, ಬೆಂಗಳೂರು.